ಫಸ್ಟ್ನೇ ದಿವಸನೇ ಹಾಕೊಂಡು ರುಬ್ಬಿಟ್ರು ಸರ್. ನಾನು ವಾಶ್ರೂಮ್ಗೆ ಹೋಗೋಕ್ಕಾಗಲ್ಲ, ಕೋಲ್ ಹಿಡ್ಕೊಂಡು ಹೋಗಿದ್ದೀನಿ ಆ ಪರಿಸ್ಥಿತಿ. ಡ್ರ್ಯಾಗನ್ ಮಂಜು ಅವ್ರು ಹೊಡಿಬೇಕಾದ್ರೆ ಪಾಪ ಮೂಲೆ ಕಪ 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 ನೋಡ್ತಾ ಇದ್ರು. ನಾನು ಒಳ್ಳೆ ಕೋಳಿ ಮರಿ ಸಿಗ್ದಂಗೆ ಇಸುತ್ತಾ ಇದ್ರು. ಒಳ್ಳೆ ಈ ಲಗಡ್ ಬಂದ್ಬಿಟ್ಟು ಕೋಳಿ ಮರಿ ಸಿಗ್ತಲ್ಲ ಮೆಟ್ರೆ ಹಂಗೆ. ನಿಮ್ಮ ಹತ್ರ ಏನೋ ಮಾತಾಡಬೇಕು ಅಂದರು. ಅಷ್ಟೊತ್ತಿಗೆ ಭಟ್ರು ಸರ್ ನನಗೆ ಯಾವಾಗಲೂ ಹೇಳ್ತಾರೆ, ನೀನು ಪರದೆ ಗಣ್ತೀಯ ಕಣೋ, ಸ್ವಲ್ಪ ಚಿಕ್ಕ ಸ್ಕ್ರೀನಿಂದ ಬಿಗ್ ಸ್ಕ್ರೀನಿಗೆ ಬಾ, ನೀನು ನಿಜವಾಗ್ಲೂ ಅಂಟ್ತಿತ್ತು ನಿನ್ನ ಮುಖ ಅಂತ ಅಂದ್ರು. ಅಲ್ಲ ಈಗಲೂ ಹೇಳ್ಬೇಕು, ಅವ್ರು ಪಾಪ ನಕ್ಕೊಂಡು ಹೇಳಿದಾರೆ, ಪಾಪ ಅವ್ರು ಅದೇ ತಿಂದ್ರು ಅಂತ ದುಃಖದಲ್ಲಂತ ಹೇಳ್ತಿಲ್ಲ. ಸರಿ ಬಯೋಕ್ ಶುರು ಮಾಡಿದ್ರು. ಇನ್ನು ಅಲ್ಲೇ ಇದೆಯಾ, ಇನ್ನು ಎಷ್ಟಿದೆ ಅಲ್ಲಿ, ನೀನೊಬ್ಳಿಗೆ ವೇಟ್ ಮಾಡ್ಕೊಂಡು ಕುತ್ಕೊಳಕ್ಕಾಗುತ್ತೆ ಹಾಗೆ ಅಂತ ತುಂಬಾ ಬೈದ್ಬಿಟ್ರು. ನಾನು ಯಾಕಾದ್ರೂ ಇಂಡಸ್ಟ್ರಿಗೆ ಬನ್ನೋ ಅಂತ ಫೀಲ್ ಆಯ್ತು, ಆ ತರ ಬೈದಿದ್ರು. ನಮ್ಮ ಅಮ್ಮಂಗೆ ಕಾಲ್ ಮಾಡಿದೆ, ಅಮ್ಮ ನಂಗೆ ಆಗ್ತಾ ಇಲ್ಲ, ನಾನು ಬಂದ್ಬಿಡ್ತೀನಿ. ಸುಮ್ಮನೆ ಕಾಲ್ ಇಡು, ನಾಳೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಟ್ಬಿಟ್ರು. ನಾನು ಅಲ್ಲಿ ಫುಲ್ ಕೊಲ್ಯಾಪ್ಸ್ ಆಗ್ಬಿಟ್ಟೆ. ಕೊಟ್ಟದ ಕ್ಯಾರೆಕ್ಟರ್ ಕಟ್ಬಿಟ್ರು, ಕೈಲಿ ಆಗಲ್ಲ ಅಂತ ಬೇರೆಯವ್ರು ಮಾಡಿಸಿ ಇವ್ನ ಬರೀ ಏನೋ ಅಷ್ಟೆಂಟ್ ಥರ ಮೇಕಪ್ ಟಚಪ್ ಥರ ಒಂದು ಶೂಟಿಂಗ್ ಸ್ಕ್ರಿಪ್ಟ್ ತೆಗೆದು ಟಚಪ್ ಮಾಡೋಕೆ ಇಡಿ ಅಂತ ನಾನು ಡೈರೆಕ್ಟರ್ ಕ್ಯಾರೆಕ್ಟರ್ ತೆಗೆದ್ಬಿಟ್ಟು ಟಚಪ್ ಬಾಯ್ ಇಟ್ಬಿಟ್ಟು ಊರೇ ಕಳ್ಸೋಕ್ಕಿಂತ ಮುಂಚೆ ಮರ್ಯಾದೆ ಹೋಗ್ಬಿಡ್ತೀನಿ, ನಾನೇ ಕದ್ದೋಗ್ಬಿಡೋದು ಆಗ್ತಾ ಇಲ್ಲ. ನಾನು ಅವಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳೋದು. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಮನು ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇವತ್ತು ನನ್ನ ಜೊತೆ ನನ್ನ ಶೋ ಅಲ್ಲಿ ಕುಲದಲ್ಲಿ ಕೀಳಿಯೋದು ಸಿನಿಮಾ ತಂಡದ ಹೀರೋ ಮತ್ತೆ ಹೀರೋಯಿನ್ ಇದ್ದಾರೆ. ಸೊ ವೆಲ್ಕಮ್ ಟು ಶೋ ಮ್ಯಾಮ್. ಹೇಗಿದ್ರಾ? ನಾವು ಸೂಪರ್. ಇವಾಗ ಸ್ವಲ್ಪ ಓಡಾಟದಿಂದ ಸ್ವಲ್ಪ ಕೋಲ್ಡ್ ಅದು ಇದು ಆಗಿದೆ, ಬಿಟ್ರೆ ಸೂಪರ್ ಫೈನ್. ಸೊ ಸಿನಿಮಾ ರಿಲೀಸ್ ಆಗ್ತದೆ, ಅದೇ ಒಂದು ದೊಡ್ಡ ಖುಷಿ ಇದ್ರ ಮಧ್ಯ ಅಲ್ವಾ? ಹೌದು. ಓಕೆ. ಅಂಡ್ ಕುಲದಲ್ಲಿ ಕೀಳಿಯೋದು ಅಂದ ತಕ್ಷಣ ನಮ್ಗೆಲ್ಲ ಜ್ಞಾಪಕ ಬರದೆ ಅಣ್ಣವ್ರ ಸಾಂಗು. ಸೊ ಸಾಂಗು ಆ ಸ್ಟೆಪ್ಪು ಇವತ್ತಿಗೂ ಜ್ಞಾಪಕ ಇದೆ. ಸೊ ಅದೇ ತರ ನಿಮ್ಗೆ ಕುಲದಲ್ಲಿ ಕೀಳಿಯೋದು ಅನ್ನೋ ಟೈಟಲ್ ಕೇಳಿದ ತಕ್ಷಣ ಮೊದಲು ಬಂದಂತಹ ಇನ್ಸಿಡೆನ್ಸ್ ಏನು? ನನಗೆ ಆರ್ಕೆಸ್ಟ್ರಾ ನೆನಪು. ನಾವೊಂದು ಸುಮಾರು ಒಂದು 15-20 ವರ್ಷ ಆರ್ಕೆಸ್ಟ್ರಾ ಜರ್ನಿ ನಮ್ಮದು. ಲಾಸ್ಟ್ ಸಾಂಗ್ ನಾವು ಆಡ್ಬೇಕಾದ್ರೆ ಎಲ್ಲರೂ ನಾನು ಕೀಬೋರ್ಡ್ ಎಲ್ಲ ಮಡ್ಚಿಟ್ಟು ಡ್ರಮ್ ಸೆಟ್ ಎಲ್ಲ ಮಡ್ಚಿಟ್ಟು ಲಾಸ್ಟಿಗೆ ಸಾಂಗ್ ಆಡೋಕೆ ಜೊತೆಲಿ ಹೋಗ್ತಿದ್ದೆ, ಕೋರಸ್ ಕೊಡೋಕೆ. ಪ್ರತಿ ಶೋಲು ಇದ್ದೇ ಇರುತ್ತಲ್ಲ, ಪ್ರತಿ ಶೋ ಕುಲದಲ್ಲಿ ಕೀಳೆ ಹೌದು ಚಪ್ಪ ಅಂತ ಎಲ್ಲ ಸ್ಟೆಪ್ ಮಾಡ್ತಿದ್ರು. ಲಾಸ್ಟ್ ಬೇರೆ ಎಲ್ಲ 90 ಕ್ವಾರ್ಟರ್ ಹಾಕೊಂಡ್ರೆಲ್ಲ ಜೊತೆಲಿ ಮಿಂಗಲ್ ಆಗ್ಬಿಟ್ಟು ನಾವು ಅಲ್ಲಿ ಕೈ ಕಾಲು ತುಳಿತಿದ್ರು, ಬೇರೆ ಏನು ತುಳಿತಿದ್ರು ಗೊತ್ತಿಲ್ಲ. ಬಟ್ ನಾನು ಮಿಂಗಲ್ ಆಗಿ ಸರಿಯಾಗಿ ಎಂಜಾಯ್ ಮಾಡ್ತಿದ್ದು. ಬಟ್ ಅವತ್ತು ಗೊತ್ತಿರಲಿಲ್ಲ ಇದೇ ಟೈಟ್ಲಾಗಿ ನನಗೆ ಒಂದು ಹೀರೋಗಿ ಮಾಡ್ತೀನಿ ಅಂತ. ಇವತ್ತು ಕನಸ ನಿಜನ ಅನ್ಸುತ್ತೆ. 15 ವರ್ಷ ಪ್ರತಿ ಶೋ ಅಲ್ಲೂ ಪ್ರತಿ ಶೋ ಅಲ್ಲೂ ಕೊನೆ ಸಾಂಗ್ನ ಇದೇ ಸಾಂಗ್ನ ಹಾಡಿ ಇವತ್ತು ಅದೇ ಸಿನಿಮಾ ಟೈಟಲ್ಗೆ ನೀವೇ ಹೀರೋ ಅನ್ನೋದು. ಹೌದು, ಅದು ದಾಸರ ಪದ, ಅದು ಅಣ್ಣವ್ರು ಆಡಿರೋದು, ಶಿವಣ್ಣವ್ರಿಗೆ ಇಟ್ಟಿದ್ದ ಟೈಟ್ಲು. ಎಲ್ಲೆಲ್ಲಿಂದ ಬಂದಿದೆ ನೋಡಿ ಅದು ಲಿಂಕ್. ನೀವು ಸೀರಿಯಲ್ ಇಂದ ಬಂದಿದ್ದೀರಾ, ಅವರು ಕಾಮಿಡಿ ಕಿಲಾಡಿಗಳು ಶೋ ವಿನ್ನರ್ ಅಲ್ವಾ ಸರ್? ಸೊ ಈ ಒಂದು ಟ್ರಾನ್ಸಿಷನ್ ಆಯ್ತಲ್ಲ, ಸಿನಿಮಾಗೆ ಬಂದಾಗ ಸಿನಿಮಾದೇ ಎಸ್ಥೆಟಿಕ್ಸ್ ಬೇರೆ ಇರುತ್ತೆ, ಇಲ್ಲಿದೆ ಒಂದು ಗುಣಲಕ್ಷಣಗಳೇ ಬೇರೆ. ಸೊ ಇದಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ತಗೊಳ್ತಾ ಅಥವಾ ಪ್ರಿಪೇರ್ ಆಗೇ ಬಂದಿದ್ದ, ಇಲ್ಲ ಈ ಪಾತ್ರಗಳು ಹಿಂಗಿರುತ್ತೆ ಅಂತ ಮುಂಚೆನೇ ಪ್ರಿಪೇರ್ ಆಗಿ ಬಂದಿದ್ದ? ನನಗೀಗ ಇದಕ್ಕೆ ಪ್ರಿಪೇರ್ ಅಂದರೆ ಕಾಮಿಡಿ ಕಿಲಾಡಿಲಿ ನಾವೆಲ್ಲ ಸ್ವಲ್ಪ ಬೇರೆ ಬೇರೆ ಥರ ಮಾತಾಡ್ತೀವಿ. ಅದರಲ್ಲಿ ಸ್ಪೀಡಾಗಿ ಡೈಲಾಗ್ ಹೇಳ್ತೀವಿ, ಬೇಗ ಒಂದು 12 ನಿಮಿಷ ಏನಾರ ಡೈಲಾಗ್ ಮಾಡ್ತಾರೆ, ಇಮಿಡಿಯೇಟ್ಲಿ ಏನೋ ಸ್ಪಾಂಟಿನಿಯಸ್ ತಗೊಂಡ್ಬಿಡ್ತೀವಿ. ಜಡ್ಜಸ್ ನಮಗೆ ಒಂದು ಕಮೆಂಟ್ಸ್ ಹೇಳ್ತಾರೆ, ನಮಗೆ ಒಂದು ಖುಷಿ ಪಡಿಸ್ತಾರೆ, ಅದೇ ಒಂಥರ ಬೇರೆ. ಬಟ್ ಸಿನಿಮಾಕ್ಕೆ ಬಂದಾಗ ನನಗೆ ಒಂದೊಂದ್ಸತಿ ಅನ್ನಿಸ್ತು ಇಷ್ಟೆಲ್ಲ ಮಾಡಬೇಕಾ ಅಂತ. ಡ್ರ್ಯಾಗನ್ ಮಂಜು ಅವ್ರು ಹೊಡಿಬೇಕಾದ್ರೆ ಪಾಪ ಮೂಲೆ ಕಪ 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 ನೋಡ್ತಾ ಇದ್ರು. ನಾನು ಒಳ್ಳೆ ಕೋಳಿ ಮರಿ ಸಿಗ್ದಂಗೆ ಇಸುತ್ತಾ ಇದ್ರು. ಒಳ್ಳೆ ಈ ಲಗಡ್ ಬಂದ್ಬಿಟ್ಟು ಕೋಳಿ ಮರಿ ಸಿಗ್ತಲ್ಲ ಮೆಟ್ರೆ ಹಂಗೆ. ಇಷ್ಟೆಲ್ಲ ಕಷ್ಟಪಡ್ಬೇಕಾ ನಾವು ಅಂತ. ಆಮೇಲೆ ನಮ್ದು ಸ್ಟಾರ್ಟಿಂಗ್ ನೀವು ನೋಡ್ಬಿಟ್ರೆ ಭಯ ಪಡ್ತಿದ್ರಿ. ಯಾವುದೋ ಒಂಥರ ಈ ಗಬ್ದಸ ಇರ್ತಾವಲ್ಲ ಹಂಗಿದ್ಬಿಟ್ಟದು, ಹಿಂಗೆ ಹೊಟ್ಟೆಲ್ಲ ಬಿಡ್ಕೊಂಡು ಹಿಂಗೆಲ್ಲ ಇತ್ತು. ಇದನ್ನೆಲ್ಲ ಸರ್ ಹೇಳಿದ್ರು, ಈ ದೇಹನ ತಗೊಂಡೋಗಿ ಸಬಿನ ಹಾಕಿ ಚೆನ್ನಾಗಿ ತಿಕ್ಕಿ ಅಂದ್ರು. ಸಬಿನ ಹಾಕಿ ತಿಕ್ಕಿ ಅಂದ್ರೆ ಅವ್ರು ಯಾರೋ ಒಬ್ರು ಒಳ್ಳೆ ಜಿಮ್ ಟ್ರೈನರ್ ಕೊಟ್ರು. ಫಸ್ಟ್ನೇ ದಿವಸನೇ ಹಾಕೊಂಡು ರುಬ್ಬಿಟ್ರು ಸರ್. ನಾನು ವಾಶ್ರೂಮ್ಗೆ ಹೋಗೋಕ್ಕಾಗಲ್ಲ, ಕೋಲ್ ಹಿಡ್ಕೊಂಡು ಹೋಗಿದ್ದೀನಿ ಆ ಪರಿಸ್ಥಿತಿ. ಅಂದ್ರೆ ಆ ಮಟ್ಟಕ್ಕೆ ರುಬ್ಬಿಟ್ರು. ಸ್ಟಾರ್ಟಿಂಗ್ ಯಾರ ಲೆಗ್ ವರ್ಕೌಟ್ ಮಾಡಿಸ್ತಾರ, 2 ದಿವಸ ಅಡ್ರಗಲ್ ಹಾಕೊಂಡು ನಡೆದಿದ್ದೀನಿ, ನಡೆಯೋಕ್ಕಾಯ್ತಿಲ್ಲ, ಆ ಪರಿಸ್ಥಿತಿ ಬಂತು. ಹೊಟ್ಟೆ ಕಲಿಸ್ಬೇಕು ಅಂದ್ರು, ಫೈಟ್ ಕಲಿಬೇಕು ಅಂದ್ರು. ಅಲ್ಲಿ ಫೈಟ್ ಕಲಿಸೋಕೆ ನೋಡಿದ್ರೆ ಕಾಲೆಲ್ಲ ಮಂಡಿ ಚಪ್ಪಲಿ ಮುರಿತಾವ್ರ ಅಲ್ಲಿ ಹಾಕೊಂಡು. ಇನ್ನೊಂದ್ ಕಡೆ ಡ್ಯಾನ್ಸ್ ಅಂತೆ. ಎಷ್ಟು ಪ್ರಿಪರೇಷನ್ ಅಂದ್ರೆ ನಂಗೆ ಗೊತ್ತಿಲ್ಲ, ಹೀರೋ ಆದ್ರೆ ಕಷ್ಟ ಇದೆ ಅಂತ ಗೊತ್ತಿತ್ತು. ಆಕ್ಚುಲಿ ಮನೋರ್ ಫುಲ್ ಸುಟ್ಟೋಗ್ಬಿಟ್ಟಿದ್ರು. ಅಂದ್ರೆ ನಮ್ಗೆ ಫೈರ್ ಫೈಟ್ ಎಲ್ಲ ಇತ್ತು. ನಾನ್ ಹೇಗೋ ಬಚಾರವಾಗ್ಬಿಟ್ಟೆ, ಯಾಕಂದ್ರೆ ನಾನು ಜಸ್ಟ್ ಒಂದು ಸ್ಟಾರ್ಟ್ ಆದಾಗ್ಲೇ ನಾನು ಒಂದೇ ಒಂದು ಅದೇ ಬಿದ್ದಡ್ತಿ ಓಡ್ಬಿಡ್ತಾರೆ ಸುಟ್ಕೊಂಡ್ ಸಾಯಿತೆಗೆ ಅಂತ. ನಾನಲ್ಲಿ ಒದ್ದಾಡೋದು. ಇವ್ರ ಮೈಕೈ ಎಲ್ಲ ಸುಟ್ಟೋಗ್ಬಿಟ್ಟಿತ್ತು ಪಾಪ. ರಕ್ತ ಸುರ್ಸಿ ಬೆವ್ರು ಸುರ್ಸಿ ಮಾಡಿದ್ದಾರೆ. ಎಲ್ಲ ಕಡೆ ಸುಟ್ಟು ಒಂಥರ ಗುಳ್ಳೆ ತರ ಆಗ್ಬಿಟ್ಟಿದ್ದು ಎಲ್ಲ 2-3. ಇವ್ರೇನೋ ಅರ್ಸ ಅಂತ ಹೊಂಟ್ಬಿಟ್ರು. ನೀವು ಅದೇ ತಿಂತೀರ ನಾನಲ್ವಾ ಅಂತ ಅಲ್ಲಿ. ಅಲ್ಲ ಈಗಲೂ ಹೇಳ್ಬೇಕು, ಅವ್ರು ಪಾಪ ನಕ್ಕೊಂಡು ಹೇಳಿದಾರೆ, ಪಾಪ ಅವ್ರು ಅದೇ ತಿಂದ್ರು ಅಂತ ದುಃಖದಲ್ಲಂತ ಹೇಳ್ತಿಲ್ಲ. ನಮ್ಮ ಡ್ರ್ಯಾಗನ್ ಸರ್ ನೋಡೋಗ್ಲೇ ಹೇಳ್ಬೋದು, ಅವ್ರ ಘಟಕ್ಕೂ ಇವ್ರ ಯಾವ ಯಾನೆ ಕೈಗೆ ಇರುವೆ ಸಿಕ್ತಂಗೆ ಇಲ್ಲ, ಲಾರಿ ಕೆಳಗಡೆ 5 ಜನ ನಿಂಬೆಹಣ್ಣು ತರ ವಶಕ್ಕೆ ಹಾಕ್ಬಿಟ್ರು. ಅಂದ್ರೆ ಕಾನ್ಸೆಪ್ಟ್ ಏನು ಅಂದ್ರೆ ಕೀರ್ತಿ ಚಿಕ್ಕದಾದ್ರೂ
ಆತರ ಅಲ್ಲ ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು ಅಂತಾರಲ್ಲ ಆತರ ನಮ್ಮ ಮನೋರ್ನ ತೋರಿಸಿದ್ದಾರೆ. ಪಾಪ ತುಂಬಾ ಕಷ್ಟಪಟ್ಟಿದ್ದಾರೆ. ಈಗ ಕಾಮಿಡಿ ಕಿಲಾಡಿಗಳು ಇದ್ರಲ್ಲೆಲ್ಲ ಗೆದ್ದಾದ್ಮೇಲೆ ಇವಾಗ ಕಾಮಿಡಿ ಮಾಡ್ತಾರೆ ಇವರು ಅಂತ ಕಾಮಿಡಿಗೆ ಜನಗಳು ಸ್ಟಿಕ್ ಆನ್ ಆಗ್ಬಿಡ್ತಾರ, ಸ್ಟೀರಿಯೋಟೈಪ್ ಮಾಡ್ಬಿಡ್ತಾರ, ಅಥವಾ ಇಂಡಸ್ಟ್ರಿ ಅವ್ರು ನೋಡ್ಬೇಕಾದ್ರೂ ಇವ್ರು ಕಾಮಿಡಿ ಅಲ್ವಾ, ಕಾಮಿಡಿಯನ್ನ ಅಂತ ನೋಡ್ತಾರ, ಅಥವಾ ಬ್ಯಾಕ್ ಟ್ರಾಕ್ ಬೇಕಾರೆ ಪ್ರಾಬಬ್ಲಿ ಇಲ್ಲ ಇವ್ರಿಗೆ ಆ ಟ್ಯಾಲೆಂಟ್ ಕೂಡ ಇದೆ, ಅದನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋ ಒಂದು ಗೇಜ್ ಬರುತ್ತಲ್ಲ, ಅದು ತುಂಬಾ ಕಷ್ಟ. ಯಾಕೆಂದ್ರೆ ತುಂಬಾ ಕಲಾವಿದ್ರು ನೋಡ್ತೀವಿ ಸ್ಟೀರಿಯೋಟೈಪ್ ಮಾಡ್ಬಿಡ್ತಾರೆ, ಕಾಮಿಡಿನೇ ಅವ್ರು ಮಾಡೋದು ಅಂತ. ಬಟ್ ಈ ಟ್ರೈಲರ್ ನೋಡಿದಾಗೆಲ್ಲ ನಿಮ್ ಕಾಮಿಡಿ ಶೇಡ್ಗಿಂತ ಜಾಸ್ತಿ ಸೀರಿಯಸ್ ಆಗಿ ಕಾಣ್ತೀರಾ, ಮತ್ತೆ ಆ ಪಾತ್ರಕ್ಕೆ ಏನ್ ಬೇಕು ಆ ಥರದೊಂದು ಇದೆ. ಸೊ ಇದು ಅಂದ್ರೆ ಈ ಆಪರ್ಚುನಿಟಿನೇ ತುಂಬಾ ಕಷ್ಟ. ಇದು ಹೆಂಗ್ ಸಿಕ್ತು? ಸುಮಾರು ಹೀರೋ ಆಗ್ಬೇಕು ಅಂತ ಸುಮಾರು ಸೈಕಲ್ ಹೊಡಿತೇನೆ ಅದು. ಕಾಮಿಡಿ ಕಿಲಾಡಿಗಳಿಗಿಂತ ಮುಂಚೆಯಿಂದನೂ ಅಂದ್ರೆ ನೀವು ಬಂದಿದ್ದು ಹೀರೋ ಆಗ್ಬೇಕು? ಇಲ್ಲ, ನಾ ಸ್ಟಾರ್ಟಿಂಗ್ ಅವಾಗಿಂದಲೂ ಅಷ್ಟೇ. ನಾನು ಯಾವ್ದೋ SLC ನನ್ನ ಮಕ್ಕಳು 14-15 ವರ್ಷದ ಮುಂಚೆನೆ ನಾನು ಆಲ್ಬಮ್ ಬಿಡ್ಕೊಂಡು ಕರಿಸು ಸರ್ ಹತ್ರ ಎಲ್ಲ ಓಡಾಡಿದ್ದೆ. ಎಲ್ಲ ಸುಮಾರು ಕರಿಬಸವಪ್ಪ ಅವ್ರ ಜೊತೆ ಎಲ್ಲ ಓಡಾಡಿದ್ದೆ. ಅವಾಗ್ಲೇ ಆರ್ಕೆಸ್ಟ್ರಾ ನಾನು ಇನ್ನೂ ವಿಟ್ರಿ ಒಂದು 25 ಸಿನಿಮಾ ಜೂನಿಯರ್ ಆರ್ಟಿಸ್ಟ್ ಮಾಡಿದ್ದೆ. ವಿಟ್ರಿ, ಚೌಕ, ಕಿರಿಕ್ ಪಾರ್ಟಿ ಎಲ್ಲದರಲ್ಲೂ ಇದ್ದೀನಿ ನಾನು. ಮುಖ ಕ್ಲೀನಾಗಿ ಕಾಣುತ್ತೆ. ಮುಕುಂದ ಮುರಾರಿ, ರವಿಶಂಕರ್ ಸರ್ ಜೊತೆ ಎಲ್ಲ ದೂರದಲ್ಲಿ ನಿಂತಿದ್ದೀನಿ. ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್ ಅಲ್ಲಿ ಯಾವುದೋ ದೂರದಲ್ಲಿ ನಿಂತಿದ್ದೀನಿ. ನೀಟಾಗಿ ಅದನ್ನ ಫೋಟೋ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಬಟ್ ಅದೇ ಫೇಮ್ ಸಿಕ್ಕಿದ್ ಮಾತ್ರ ಇದನ್ನ ಅಷ್ಟೆಲ್ಲ ಜರ್ನಿ ಆಗಿ ಬೇಡಪ್ಪ ನನಗೆ ಸಾಕು ಅಂತ ಊರಿಗೆ ಹೋಗ್ಬಿಟ್ಟಿದ್ದೆ. ಒಂದು 12 ವರ್ಷ ಸಾಕು, ಇನ್ನು ಆರ್ಕೆಸ್ಟ್ರಾನು ಬೇಡ, ಯಾವ ಬೇಕ್ರಿಲೂ ಮಾಡ್ತಿದ್ದೆ. ಬೇಕ್ರಿ ಬೇಡ, ಏನು ಬೇಡ, ಬೇಕ್ರಿ ಮಾಸ್ಟರ್ ನಾನು. ಯಾವುದು ಬೇಡ ಅಂತ ಊರಿಗೆ ಹೋಗಿ ಸೆಟ್ಲ್ ಆಗಿದೆ. ಜಮೀನ್ ಕೆಲಸ ಮಾಡ್ಕೊಂಡು ಒಂದಿಷ್ಟು ಹಸುಗಳ ವ್ಯಾಪಾರ ಮಾಡ್ಕೊಂಡಿದ್ದೆ. ಆಮೇಲೆ ಫೋನ್ ಬಂತು, ಕಾಮಿಡಿ ಕಿಲಾಡಿ ಲಾಸ್ಟ್ ಆಡಿಷನ್ ಕೊಟ್ಟಿದ್ದೆ. ಬಂದ ಮೇಲೆ ಬಂತು. ಅದಾದ್ಮೇಲೆ ನೀವು ನಂಬಲ್ಲ, ಆಗ್ಲೇ ನಾನು ಇನ್ನೂ ಮೀಸೆನೆ ಬಂದಿರಲ್ಲ, ಆಗ್ಲೇ 5 ವರ್ಷ ಪಾದಯಾತ್ರೆ ಹೋಗಿದ್ದೀನಿ ಹೀರೋ ಆಗ್ಬೇಕು ಅಂತ ಧರ್ಮಸ್ಥಳಕ್ಕೆ. ಹೌದು, ಇಷ್ಟೊಂದೆಲ್ಲ ಕನಸು ಕಟ್ಕೊಂಡು ಕಾಮಿಡಿ ಕಿಲಾಡಿ ಬಂದು ಒಂದು 2-3 ಸಿನಿಮಾನು ಮಾಡಿದೆ ಲೀಡ್ ಆಗಿ. ಅದು ಬೆಳಕಿಗೆ ಬರಲಿಲ್ಲ. ಕಾರಣ ಕಥೆನೋ ಕಂಟೆ ಇದು ಪ್ರಮೋಷನ್ನೋ ಇಲ್ಲ ಫೈನಾನ್ಷಿಯಲಿ ಪ್ರಾಬ್ಲಮ್ ಗೊತ್ತಿಲ್ಲ. ಬಟ್ ಯಾವುದಕ್ಕೂ ಒಂದು ಆಗಲಿಲ್ಲ. ಕೊನೆಗಿದೆ ಯಾವುದು ಬೇಡಪ್ಪ ಅಂತ ಸುಮ್ಮನಿದ್ದೆ. ಒಂದು ಹೊಡೆದ್ರೆ ಒಂದು ಸರಿಯಾಗಿರೋದು ಹೊಡಿಬೇಕು ಅಂತ ಸುಮ್ಮನೆ ಇದ್ದೆ ಅಷ್ಟೇ. ನಮ್ಮ ಸಂತೋಷ್ ಸರ್, ವಿದ್ಯಾಕ್ ಅವರು ಒಂದು ಫಂಕ್ಷನಿಗೆ ಕರೆಸಿದ್ರು. ಅಲ್ಲಿ ಮಾತಾಡಿದೆ. ನಿಮ್ಮ ಹತ್ರ ಏನೋ ಮಾತಾಡಬೇಕು ಅಂದರು. ಅಷ್ಟೇ ಭಟ್ರು ಸರ್ ನನಗೆ ಯಾವಾಗಲೂ ಹೇಳ್ತಾರೆ, ನೀನು ಪರದೆ ಗಣ್ತೀಯ ಕಣೋ, ಸ್ವಲ್ಪ ಚಿಕ್ಕ ಸ್ಕ್ರೀನಿಂದ ಬಿಗ್ ಸ್ಕ್ರೀನಿಗೆ ಬಾ, ನೀನು ನಿಜವಾಗ್ಲೂ ಅಂಟ್ತಿತ್ತು ನಿನ್ನ ಮುಖ ಅಂತ ಅಂದರು. ಸರಿ ಸರ್, ಆಯ್ತು ಅಂದ್ಕೊಂಡಿದ್ದೆ. ಇವ್ರು ಹೇಳಿದ್ಕು ಸಿಂಕ್ ಆಯಿತು. ಸರ್ ರೆಡಿ ಇದೆ, ಓಕೆನಾ ಸರ್ ಅಂದೆ. ಬಾಯಲ್ಲಿ ಒಂದು ಒಳ್ಳೆ ಕತೆ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಇಸ್ಲಾವುದ್ದೀನ್ ಅವರು ಕತೆ ರೆಡಿ ಮಾಡಿದರು. ಕೆ ರಾಮನಾರಾಯಣ ಸರ್ ಒಂದಿಷ್ಟು ಅವ್ರದ್ದೊಂದು ಇನ್ಪುಟ್ ಪೂರ ಮಾಡಿದರು. ಅವರೇ ಡೈರೆಕ್ಷನ್ ರೆಡಿ ಆಯಿತು. 3 ಜನ ಸೇರಿ ರೆಡಿಯಾಗಿ ಒಂದು ಸಿನಿಮಾ ಮಾಡೋಣ ಅಂತ ರೆಡಿ ಆಯಿತು. ಆಮೇಲೆ ಹೀರೋಯಿನ್ ಯಾರು ಒಂದು ಅಡಿಕೆ ಇಮಿಡಿಯೇಟ್ಲಿ ನಮ್ಮ ಸಂತೋಷ್ ಸರ್, ಯೋಗರಾಜ್ ಭಟ್ರು ಸರ್ 3 ಜನ ಮೋನಗುಡ್ಡ ಮನೆಯವ್ರನ್ನ ಇದು ಮಾಡೋಣ, ಒಳ್ಳೆ ಐಟು ಅಂತ. ನಾನು ಇಷ್ಟೊಂದು ಬೆಳ್ಳಗವ್ರೆ, ನಾನು ಬೇರೆ ಹಿಂಗೆ ಯಜ್ಞ ಇದ್ದಂಗೆ ಇದನ್ನು ಕಪ್ಪುಗೆ, ಹಿಂಗಪ್ಪ ಇದು ಕತೆ ಅಂತ ನಾನು. ಬಟ್ ಅವಾಗ ಹಂಗಿದ್ದೆ. ಇವಾಗೆಲ್ಲ ಸ್ವಲ್ಪ ಬಾಡಿ ಗಿಡಿ ಮಾಡಿದ್ಮೇಲೆ ಸ್ವಲ್ಪ ಹೆಚ್ಚು ಕಮ್ಮಿ ಹಂಗೆ ನ್ಯಾಚುರಲ್ ಬ್ಯೂಟಿ ಆಗಿದ್ದೀನಿ. ಮುಂಚೆ ಹೆಂಗಿತ್ತು ಫಸ್ಟ್ ಮೀಟಿಂಗ್ ನಿಮ್ಮಿಬ್ಬರದು? ನನ್ಗೇನು ಆಗಿರ್ಲಿಲ್ಲ. ಇವನು ಕ್ಯಾಪ್ರ ಇದ್ದಂಗ ಅವನಲ್ಲ, ಇವನ್ ಜೊತೆ ಇಲ್ಲ ಅಂದ್ರೆ ನಾನ್ ಫಸ್ಟ್ ನೋಡೋದು ಟ್ಯಾಲೆಂಟ್ ಅಷ್ಟೇ. ಅವ್ರ ಟ್ಯಾಲೆಂಟ್ಗೆ. ಅದಕ್ಕಿಂತ ಮುಂಚೆ ನೋಡಿದ್ರಾ ಅವ್ರದ್ದು ರಿಯಾಲಿಟಿ ಶೋಸ್ ಎಲ್ಲ? ಆಕ್ಚುಲಿ ನೋಡಿರ್ಲಿಲ್ಲ, ಬಟ್ ನಮ್ ತಾಯಿಗ್ ಗೊತ್ತಿತ್ತು. ಅಂದ್ರೆ ನಾನು ಸ್ವಲ್ಪ ರಿಯಾಲಿಟಿ ಶೋ ಕಡೆ ಸ್ವಲ್ಪ ಕಮ್ಮಿನೇ. ಬಟ್ ನಮ್ ತಾಯಿ ಅವ್ರಿಗೆ ಗೊತ್ತಿತ್ತು. ಅಂದ್ರೆ ಅವ್ರು ಎಲ್ಲಾ ಕಡೆ ಎಲ್ಲಾನು ನೋಡ್ತಾ ಇರ್ತಾರಲ್ವಾ ಟಿವಿ ಅಂದ್ಮೇಲೆ. ಸೊ ಅವ್ರಿಗೆ ಅಂದ್ರೆ ಮುಖ ಪರಿಚಯ ಇತ್ತು, ಬಟ್ ನಂಗಿರ್ಲಿಲ್ಲ. ಆದ್ರೆ ಕೇಳಿದ್ದೆ, ಅಂದ್ರೆ ಈ ತರ ಮನು ಅವರು ತುಂಬಾ ಟ್ಯಾಲೆಂಟೆಡ್ ಅಂತ. ಅದೇ ಇವಾಗ ಹಾಗೆ ನೋಡಿದ್ರೆ ನಾವು ವಿಜಯ್ ಸೇತುಪತಿ ಎಲ್ಲ ನೋಡಿದ್ರೆ ದೇ ಆರ್ ಇನ್ಸ್ಪಿರೇಷನ್. ಅಂದ್ರೆ ಅವ್ರ ಆಕ್ಟಿಂಗ್, ಅವ್ರ ಟ್ಯಾಲೆಂಟ್ ಮುಂದೆ ಏನೂ ಇಲ್ಲ. ಅವ್ರ ಬಾಡಿ ಫಿಸಿಕ್ ಅಂತ ನೋಡ್ಕೊಂಡು ಯಾರು ಫ್ಯಾನ್ಸ್ ಅಥವಾ ಅವ್ರಿಗೆ ಅಂದ್ರೆ ಆ ಟ್ಯಾಲೆಂಟ್ ಬಂದಿಲ್ಲ. ಸೊ ಆಲ್ ಡಿಪೆಂಡ್ಸ್ ಆನ್ ದ ಟ್ಯಾಲೆಂಟ್. ಸೊ ನನ್ಗೆ ಆ ಥರ ಏನೂ ಇರಲಿಲ್ಲ. ಅವರು ಒಬ್ರು ಹೀರೋ ಆಗ್ಬೇಕು ಅಂತ ಬಂದಿರೋದು, ನಾನು ಹೀರೋಯಿನ್ ಆಗ್ಬೇಕು ಅಂತ ಬಂದಿರೋದು. ಸೊ ನಾನು ಅದನ್ನ ತಲೆಯಲ್ಲಿ ಇಟ್ಕೊಂಡು ಮುಂದುವರೆದಿದ್ದೀನಿ ಅಷ್ಟೇ. ಓಕೆ, ನಮ್ಮ ಚಾನಲ್ ಹೆಸರು ಖಡಕ್ ಸಿನಿಮಾ ಅಂತ. ಸೊ ನಾನು ಮೀಟ್ ಆಗೋ ಪ್ರತಿ ಸೆಲೆಬ್ರಿಟಿಗೂ ಒಂದು ಕ್ವಶನ್ ಕೇಳ್ತಿರ್ತೀನಿ, ನಿಮ್ಮ ಜೀವನದ ಖಡಕ್ ಮೂಮೆಂಟ್ ಏನು ಅಂತ. ಖಡಕ್ ಮೂಮೆಂಟ್ ಹೆಂಗೆ ಡಿಫೈನ್ ಮಾಡೋದು ಅಂತಂದ್ರೆ, ಈಗ ಮನು ಅವರು ಇವತ್ತಿನ ದಿನ ಇರೋ ಮನುಗೂ ಮುಂಚೆ ಇರೋ ಮನುಗೂ ಒಂದು ಟ್ರಾನ್ಸ್ಫಾರ್ಮೇಶನ್ ಇದೆ ಅಲ್ವಾ, ಮನು ಅವ್ರು ಆಗೋದಕ್ಕೆ, ಇವತ್ತಿರುವಂತಹ ಪ್ರೆಸೆಂಟ್ ಮನು ಆಗೋದಕ್ಕೆ. ಆ್ಯಂಡ್ ಮೌನ ಅವರು ಕೂಡ ಹಾಗೇನೆ. ಸೊ ಇದ್ರ ಮಧ್ಯೆ ಅದು ನೀವು ಆಗ್ಲೇ ಹೇಳ್ದಾಗೆ ಒಂದೊಂದ್ಸಲ ಇಲ್ಲಪ್ಪ ನಕ್ಕಲ್ಲಿ ಇದು ಮಾಡೋಕ್ಕಾಗಲ್ಲ ಅಂತ ಬಿಟ್ಬಿಡೋ ಚಾನ್ಸ್ಗಳು ಜಾಸ್ತಿ. ಆ ಥರ ವಾಪಸ್ ಹೋಗಿರೋರು 99% ಇರ್ತಾರೆ. ಬಟ್ ಇವತ್ತು ನೀವು ಆಗಿರೋದಕ್ಕೆ ಅದೊಂದು ಮೂಮೆಂಟ್ ಇರುತ್ತಲ್ಲ, ಆ ಖಡಕ್ ಮೂಮೆಂಟ್, ಅದು ನಿಮ್ಮ ಜೀವನದ ಯಾವುದು ಅಂತ, ಅದು ನಿಮ್ಮನ್ನು ಫಾಲೋ ಮಾಡೋ ಒಂದಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಆಗಲಿ ಅಂತ. ಆ್ಯಕ್ಚುಲಿ ನಾನು ವೆನ್ ಐ ವಾಸ್ 18 ನಾನು ರಾಮಾಚಾರಿಗೆ ಕಾಲಿಟ್ಟಿದ್ದೆ, ಅಂದರೆ ಇಂಡಸ್ಟ್ರಿಗೆ. ನಂದು ಶೂಟಿಂಗ್ ಎಲ್ಲ ಶುರು ಆಗಿತ್ತು. ಐ ಗೆಸ್ ಇನ್ನೇನು ಅಂದರೆ ಫಸ್ಟ್ ಎಪಿಸೋಡ್ದು ಡಬ್ಬಿಂಗ್ ಆಗ್ತಾಯಿತ್ತು. ನಾನು ಇನ್ಸ್ಟಿಟ್ಯೂಟ್ ಅಥವಾ ಆ್ಯಕ್ಟಿಂಗ್ ನನಗೇನು ಅಭ್ಯಾಸ ಇರಲಿಲ್ಲ.
ನನಗೆಲ್ಲನೂ ಹೊಸದು. ಸೊ ನಾನು ಅವಾಗಷ್ಟೇ ಅಂದರೆ ಕಲಿತಾ ಇದ್ದೆ. ಆ ಟೈಮಲ್ಲಿ ಡಬ್ಬಿಂಗ್ ಮಾಡಬೇಕಿತ್ತು. ಅಂದರೆ ಆ ಟೇಕಲ್ಲಿ ತುಂಬ ಸ್ಪೀಡಾಗಿ ಹೇಳ್ಬಿಟ್ಟಿದ್ದೀನಿ. ಯಾಕಂದರೆ ಅದು ಸ್ವಲ್ಪ ಆ, ಒಂದು ಖಡಕ್ ಇದ್ದಿದ್ರಿಂದ ವಾಯ್ಸು ಅಥವಾ ಡೈಲಾಗ್ಸ ನಾನು ಅಲ್ಲಿ ಹೇಳ್ಬಿಟ್ಟಿದ್ದೀನಿ ಟೇಕಲ್ಲಿ. ಬಟ್ ಇಲ್ಲಿ ಡಬ್ ಮಾಡುವಾಗ ಏನಾಗಿದೆ, ನನಗೆ ಆ ಒಂದು ವರ್ಡ್ ಬರ್ತಾ ಇಲ್ಲ. ಒಂದು ಸೆಂಟೆನ್ಸಲ್ಲಿ ಆ ಒಂದು ವರ್ಡ್ ಕನೆಕ್ಟ್ ಮಾಡೋಕೆ ಆಗ್ತಾ ಇಲ್ಲ. ಟ್ರೈ ಮಾಡಿದೆ ಮತ್ತು ಅವ್ರು ಹೇಳಿದ್ರು ಒಂದು ಕೆಲಸ ಮಾಡೋಣ, ಒಂದು ಸ್ಟ್ರೆಚಲ್ಲಿ ಎಲ್ಲ ಮುಗಿಸ್ಕೊಂಡ್ಬಿಡೋಣ, ಲಾಸ್ಟಿಗೆ ವಿಲ್ ಕಮ್ ಬ್ಯಾಕ್ ಟು ದಿಸ್, ಆಮೇಲೆ ಮತ್ತೆ ಟ್ರೈ ಮಾಡೋಣ ಅಂತ. ನಮ್ಮ ಡೈರೆಕ್ಟ್ರ್ ಅವಾಗ ಶ್ರವಂತ್ ಅಂತ ಗೊತ್ತಿರ್ಬೋದು, ಅವರು ಆರ್ಟಿಸ್ಟ್ ಕಮ್ ಕೊರಿಯೋಗ್ರಾಫರ್ ಡ್ಯಾನ್ಸರ್ ಅವರು. ಸೊ ಅವರು ಹೀಗೆ ಬಂದರು. ಆಮೇಲೆ ಡೈರೆಕ್ಟರ್ ಕೂಡ ಇವಾಗ ಸೀರಿಯಲ್ ಅಂತ ಬಂದರೆ ಎಲ್ಲರಿಗೂ ಪರಿಚಯ ಇರೋ ಅಂತ ಮುಖ. ಅವ್ರು ನನಗೆ ಅವಾಗ ಅಷ್ಟು ಕನೆಕ್ಷನ್ ಇರಲಿಲ್ಲ. ಅವ್ರು ಹೀಗೆ ಬಂದರು, ಕುತ್ಕೊಂಡ್ರು. ಫಸ್ಟ್ ಒಂದ್ಸಲಿ ಬಂದ್ಬಿಟ್ಟು ಹೋಗಿದ್ರು, ಯಾವಾಗ ನಾನು ಆ ಡೈಲಾಗ್ನೇ ತಗೊಳ್ತಾ ಇದ್ದೆ. ಸೊ ಆಲ್ಮೋಸ್ಟ್ ಎಲ್ಲ ಮುಗಿಸ್ಬಿಟ್ಟಿದ್ದೀನಿ. ಲಾಸ್ಟಿಗೆ ಮತ್ತೆ ಅದನ್ನ ಇಟ್ಕೊಂಡು ಅದನ್ನೇ ಮಾಡ್ತಾ ಇದ್ದಲ್ಲ, ಅವ್ರು ಬಂದ್ಬಿಟ್ಟು ಸರಿ ಬೈಯೋಕ್ ಶುರು ಮಾಡಿದ್ರು. ಇನ್ನೂ ಅಲ್ಲೇ ಇದೆಯಾ, ಇನ್ನೂ ಎಷ್ಟಿದೆ ಅಲ್ಲಿ, ನೀನೊಬ್ಳಿಗೆ ವೇಟ್ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗುತ್ತೆ, ಹಾಗೆ ಹೀಗೆ ಅಂತ ತುಂಬಾ ಬೈದ್ಬಿಟ್ರು. ಅಂದ್ರೆ ಆಲ್ಮೋಸ್ಟ್ ಯಾವ ಥರ ಬೈದ್ರು ಅಂದರೆ, ನಾನು ಯಾಕಾದ್ರೂ ಇಂಡಸ್ಟ್ರಿಗೆ ಬನ್ನೋ ಅಂತ ಫೀಲ್ ಆಯಿತು, ಆ ಥರ ಬೈದಿದ್ರು. ಸೊ ನನಗೆ ಅವಾಗ ತುಂಬ ಹರ್ಟ್ ಆಯ್ತು. ಯಾಕಂದರೆ ನಾನು ಎಜುಕೇಷನ್ ಎಲ್ಲ ಬಿಟ್ಟು ಇಲ್ಲಿ ಬರೋ ಒಂದು ಪರಿಸ್ಥಿತಿ ಬಂತು. ಇವಾಗ ನೋಡಿದ್ರೆ ಈ ಥರ ಬೈಸ್ಕೊಂಡೆಲ್ಲ ಹಿಂಗೆ ಮಾಡಬೇಕಾ, ಇಂಡಸ್ಟ್ರಿ ಇಷ್ಟು ಟಫ್, ನಾನು ಹೋಗಲೇಬೇಕು ವಾಪಸ್ ಅಂತ ನಾನು ನಮ್ಮ ಅಮ್ಮಂಗೆ ಕಾಲ್ ಮಾಡಿದೆ. ಅಮ್ಮ ನಂಗೆ ಆಗ್ತಾ ಇಲ್ಲ, ನಾನು ಬಂದುಬಿಡ್ತೀನಿ ಅಂತ. ನಮ್ಮ ಅಮ್ಮಂಗೆ ತುಂಬ ಇಷ್ಟ ಆಯಿತು ನಾನು ಇಂಡಸ್ಟ್ರಿಗೆ ಬರೋದು. ಸೊ ಅವರು ಸುಮ್ಮನೆ ಕಾಲ್ ಇಡು, ನಾಳೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಟ್ಬಿಟ್ರು. ನಾನು ಅಲ್ಲಿ ಫುಲ್ ಕೊಲ್ಯಾಪ್ಸ್ ಆಗಿಬಿಟ್ಟೆ. ಅಯ್ಯೋ ಇವರು ಈ ಥರ ಹೇಳ್ಬಿಟ್ರು, ಅಲ್ಲಿ ನೋಡಿದ್ರೆ ಹಾಗೆ ಏನು ಮಾಡೋದು ಅಂತ ತುಂಬ ಮೆಂಟಲಿ ಸ್ಟ್ರೈನ್ ಆಗಿಬಿಟ್ಟಿದ್ದೆ. ಆಮೇಲೆ ರಾತ್ರಿ ಎಲ್ಲ ಕುತ್ಕೊಂಡು ಯೋಚನೆ ಮಾಡಿದ್ದೀನಿ, ನಾನು ಯಾಕೆ ಬಂದೆ ಏನು ಅಂತ. ಅಲ್ಲಿಂದ ನಾನು ಸ್ಟ್ರಾಂಗ್ ಆಗಿ ಟೇಕ್ ಓವರ್ ಮಾಡಿರಲಿಲ್ಲ ಅಂದರೆ ಮೋಸ್ಟ್ಲಿ ನಾನು ಇವಾಗ ಇಲ್ಲಿ ಕುತ್ಕೊಂಡೇ ಇರ್ತಿರ್ಲಿಲ್ಲ. ಸೊ ಅದು ನನ್ನ ಟರ್ನಿಂಗ್ ಪಾಯಿಂಟ್. ಇವಾಗ್ಲೂ ಶ್ರವಂತಣ್ಣ ಸಿಕ್ಕಿದ್ರೆ ಫಸ್ಟ್ ಹೇಳೋದು, ನಾನು ಅವತ್ತು ಆ ಥರ ಬೈದೇ ಇದ್ದಿದ್ರೆ ನೀನು ಇವತ್ತು ಈ ಸ್ಟೇಜಲ್ಲಿ ಇರ್ತಿರ್ಲಿಲ್ಲ ಅಂತ. ಸೊ ಇವಾಗ ಹೇಗಿದೆ ಅಂದರೆ, ಸೀರಿಯಲ್ ಅಂತ ಬಂದರೆ ನಾನು ಒಂದು ಟಾಪಲ್ಲಿದ್ದೀನಿ. ಸೊ ಅದೊಂದು ಖುಷಿ. ಬಿಕಾಸ್ ಆ ಒಂದು ದಿನದಿಂದ ನಾನು ಇಷ್ಟು ಚೇಂಜ್ ಆಗೋಕ್ಕೆ ಚಾನ್ಸ್ ಸಿಕ್ಕಿದ್ದು, ಅಥವಾ ನಾನು ಓಪನ್ ಅಪ್ ಆಗೋಕ್ಕೆ ಸಿಕ್ಕಿದ್ದು. ಯಾಕಂದರೆ ನಾನು ಮುಂಚೆ ಯಾರೇ ಕೇಳಿದ್ರು ಇಷ್ಟ ಇರುತ್ತೆ, ಅವಳು ತುಂಬ ಸೈಲೆಂಟ್, ಯಾರ ಹತ್ರನೂ ಮಾತಾಡಲ್ಲ, ಯಾರ ಹತ್ರನೂ ಮಿಂಗಲ್ ಆಗಲ್ಲ. ಇವಾಗಿನ ಇದ್ರಲ್ಲಿ ಕೇಳಿದ್ರೆ ಅವಳು ತುಂಬ ಚೆನ್ನಾಗಿ ಮಾತಾಡ್ತಾಳೆ, ಎಲ್ಲರ ಹತ್ರನೂ ತುಂಬ ಖುಷಿ ಆಗುತ್ತೆ ಅವಳ ಹತ್ರ ಮಾತಾಡುವಾಗ, ತುಂಬ ಮೆಚೋರ್ಡ್ ಇದ್ದಾಳೆ ಅಂತ. ಸೊ ಎವ್ರಿ ಸ್ಟೆಪ್ ನನ್ನ ಸ್ಟ್ರಾಂಗ್ ಮಾಡ್ತಾ ಹೋಗಿದೆ. ಸರ್ ನಿಮ್ಮ ಕಡಕ್ ಮೂಮೆಂಟ್? ನಮ್ಮದು ಸ್ಟಾರ್ಟಿಂಗ್ ಕಾಮಿಡಿ ಕಿಲಾಡಿಗೆ ಹೋಗಿದ್ದು ಜರ್ನಿ. ಸ್ಟಾರ್ಟಿಂಗ್ ಕಾಮಿಡಿ ಕಿಲಾಡಿಗೆ ಹೋದಾಗ ನನಗೆ ಭಯ ಇತ್ತು. ಎಲ್ಲರೂ ಕೂದಲು ಗಡ್ಡೆಗಳೆಲ್ಲ ಬಿಡ್ಕೊಂಡು ಸಖತ್ತಾಗಿದ್ರು. ಏನಪ್ಪ ಇದು ಹಿಂಗವ್ರಲ್ಲ, ಎಲ್ಲ ರೌಡಿಗಳು ಇದ್ದಂಗೆ ಅವ್ರೆ, ಹೆಂಗೆ ಕತೆ. ನಮಗೆ ಯಾರೂ ಪರಿಚಯ ಇಲ್ಲ, ಒಳಗಡೆ ಒಬ್ಬರು ಪರಿಚಯ ಇಲ್ಲ. ಅಲ್ಲಿದ್ದವ್ರು ಕೆಲವರಿಗೆಲ್ಲ ಒಬ್ಬೊಬ್ಬರು ಪರಿಚಯ ಇದ್ರು. ಬಟ್ ನಮಗೆ ಎಲ್ಲರೂ ನೀನಾಸಂಗ ಹೋಗಿದ್ದಾರೆ, ರಂಗಭೂಮಿ ಕಲಾವಿದರು ಎಲ್ಲರೂ ಇದ್ದಾರೆ. ನಾನು ಏನು ಆ್ಯಕ್ಟಿಂಗ್ ಕಲ್ತಿಲ್ಲ, ಏನೂ ಕಲ್ತಿಲ್ಲ, ಊರಿಂದ ದಿಢೀರ್ ಅಂತ ಸೆಲೆಕ್ಟ್ ಆಗಿದ್ದೀನಿ, ಹೆಂಗಪ್ಪ ಇದು ಕಥೆಯಲ್ಲಿ ಅಂತ ಒಂದು ಭಯ ಇತ್ತು. 3 ಇಂದ 4-5 ವಾರ ನನಗೆ ಸ್ಕಿಟ್ಗಳೇ ಸಿಗ್ತಿರ್ಲಿಲ್ಲ. ಸ್ಟಾರ್ಟಿಂಗ್ ಬ್ಯಾಂಗ್ ಹೊಡೆದೆ, ಸೋಲೋ ಇತ್ತು, ಒಂದು ಬ್ಯಾಗ್ನ ತಗೊಂಡು ಸೈಕಲ್ ನೋಡ್ಸ್ಕೊಂಡು ಬಂದೇನೋ ಮಾಡ್ಬಿಟ್ಟೆ. 2ನೇ ವಾರದಿಂದ ಗುಂಪಲ್ಲಿ ಮಾಡ್ಬೇಕಲ್ಲ, ಒಬ್ಬೊಬ್ರು ಸ್ಪೀಡು, ನನ್ನ ಕೈಲಿ ಆಗ್ತಿಲ್ಲ. ಏನಪ್ಪ ಇದು ಈ ಮಟ್ಟಕ್ಕೆ ಸ್ಪೀಡ್ ಅವ್ರೆ, ನಾನು ಹೆಂಗೆ ಹೇಳೋದು ಇವ್ರ ಮುಂದೆ. ಮಧ್ಯೆ ಕಾಂಪಿಟೇಷನ್ ಇರುತ್ತೆ. ಒಂದು 5 ವಾರ ಬರೀ PC ಕ್ಯಾರೆಕ್ಟ್ರು, ಕಾಂಪೌಂಡರ್ ಕ್ಯಾರೆಕ್ಟ್ರು ಬರೀ ಒಂದೊಂದೇ ಡೈಲಾಗ್ ಮಾಡ್ಕೊಂಡಿದ್ದೆ. 5ನೇ ವಾರಕ್ಕೆ ನನಗೆ ಎಲಿಮಿನೇಷನ್ ಮಾಡೋ ಪರಿಸ್ಥಿತಿ ಬಂದಿತ್ತು. ಕೊಟ್ಟಿದ್ದ ಕ್ಯಾರೆಕ್ಟರ್ ಕಿತ್ಬಿಟ್ರು, ಇವ್ನ ಕೈಲಿ ಆಗಲ್ಲ ಅಂತ. ಕಾರಣ ಏನು, ನಾನು ಹಂಗೆ ಸೈಕಲ್ ಹೊಡಿತಾ ಇದ್ದೆ. ಇವ್ನಿಗೆ ಆಗಲ್ಲ, ಬೇರೆಯವ್ರು ಮಾಡಿಸಿ ಇವನ್ನ ಬರೀ ಏನೋ ಅಷ್ಟೆಂಟ್ ಥರ ಮೇಕಪ್ ಟಚಪ್ ಥರ ಒಂದು ಶೂಟಿಂಗ್ ಸ್ಕಿಟ್ ಅದು ಟಚಪ್ ಮಾಡೋಕೆ ಇಡಿ ಅಂತ. ನಾನು ಡೈರೆಕ್ಟರ್ ಕ್ಯಾರೆಕ್ಟರ್ ತೆಗೆದ್ಬಿಟ್ಟು ಟಚಪ್ ಬಾಯಿ ಇಟ್ಬಿಟ್ರು. 5ನೇ ವಾರಕ್ಕೆ ಒಂದು ಡಿಸ್ಕಷನ್ ನಡೀತಾ ಇತ್ತು ಅಲ್ಲೇ ಒಂದಿಷ್ಟು ಡೈರೆಕ್ಷನ್ ಟೀಮಲ್ಲಿ. ಅದೇನೋ ಎಲಿಮಿನೇಷನ್ ಈ ಥರದ್ದೇನೋ ಒಂದಿಷ್ಟು ನಡೀತಾ ಇತ್ತು. ನಾನು ಒಂಚೂರು ಕಿವಿಗೆ ಬಿತ್ತು, ಇವರೇ ಕಳ್ಸೋಕ್ಕಿಂತ ಮುಂಚೆ ಮರ್ಯಾದೆ ಹೋಗ್ಬಿಡ್ತೀನಿ, ನಾನೇ ಕದ್ದೋಗ್ಬಿಡೋದು ಬ್ಯಾಗ್ ತಗೊಂಡು ಅಂತ. ನಾನು ಅವಕ್ಕೆಲ್ಲ ತಲೆನೇ ಕೆಡ್ಸ್ಕೊಳ್ಳಲ್ಲ. ನಮ್ಮ ಲಾರಿ ಪಾಲೇರು ಅಂಟ್ಬಿಟ್ಟವ್ ನಾನು ಮುಂಚೆ ಯಾರಿಗೂ ಹೇಳ್ದಂಗೆ. ನಾನು ಹಿಂಗೆ ಹೋಗ್ಬಿಡೋಣ ಅಂತ ಐಡಿಯಾ ಹಾಕೊಂಡೆ. ಆಮೇಲೆ ಒಂದು ಮೀಟಿಂಗಲ್ಲಿ ನಮ್ಮ ಶರಣಯ್ಯ ಸರು, ಯಾರಿಗೆ ಯಾಕೆ ಹೆದರ್ಕೋಬೇಕು, ನಿಮ್ಮ ಟ್ಯಾಲೆಂಟ್ ಯಾಕೆ ನೀವು ಮುಚ್ಚಿಡ್ಕೋಬೇಕು, ಯಾವನಿಗೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಿಮ್ಮ ಪಾಡಿ ಎಂಜಾಯ್ ಮಾಡಿ ಹಂಗೆ ಅಂದರು. ಒಂದು ಸ್ಕಿಟ್ ಮಾಡ್ದೆ, ಪತಿಯ ಪರದೈವ ಅಂತ. ಲಾಸ್ಟ್ ಮೊಮೆಂಟು ಯಾರು ಏನಾರು ಅನ್ಕೊಳ್ಳಿ, ಯಾರಿಗೂ ಎದುರ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಒಂದು ಬಿಟ್ಟೆ. ನಮ್ಮ ಪೇರು ಮಂಥನ ಅಂತ ಒಂದು ನನ್ನ ಪೇರು ಅವಳು. ಅದರಲ್ಲಿ ಒಂದು 3 ಜನ ಸ್ಕಿಟ್ಟು ಮಲಕಳ ಸೀನ್ ಇತ್ತು. ಅವಳು ಅಷ್ಟು ದೂರ ಮಲಗಿದ್ಲು, ಆ ಡೈಲಾಗ್ ಇರಲಿಲ್ಲ. ಅಷ್ಟು ದೂರ ಯಾಕೆ ಮಲಗಿದೆಯಾ ಹೇಳಿಲ್ವ ರಾತ್ರಿ ಮೀಟಿಂಗಲ್ಲಿ ಎಂಜಾಯ್ ಮಾಡಿ ಅಂತ ಬಾಯಲ್ಲಿ ಹತ್ರಕ್ಕೆ ಅಂದ್ಬಿಟ್ಟೆ.
ಬ್ಯಾಂಗ್ ಆಯ್ತು ಸರ್ ಅವತ್ತು, ಫುಲ್ ಬ್ಯಾಂಗು ಅವತ್ತು. ವಾಚು ಏನೇನೋ ಗಿಫ್ಟ್ ಎಲ್ಲ ನನಗೆ ಬಂದು. ಮಾರನೇ ದಿನ ನೋಡಿ ಅಲ್ಲಿಂದ ಸ್ಟಾರ್ಟ್ ಆದವನು ವಾರಕ್ಕೆ 1 ಸ್ಕಿಟ್ ಹೋಗಿ 3 ಲೀಡ್ ಮಾಡಕ್ ಸ್ಟಾರ್ಟ್ ಮಾಡಿದೆ, 4 ಸ್ಕಿಟ್ ಲೀಡ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಕೊನೆಗೆ ಬೈಕು, 10 ವಾಚು, ಫೈನಲಿ ಒಂದು ಕಪ್ಪು ಹೊಡ್ಕೊಂಡು ಆಚೆ ಬಂದೆ. ಅದೇ ಒಂದು ಖುಷಿ. ಎಲಿಮಿನೇಷನ್ ಆಗ್ತೀನಿ ಅಂತದ್ದವನು ಇಲ್ಲಿಗೆ ವಿನ್ನರ್ ಆಗ್ತೀನಿ ಅಂದ್ರೆ ಅದು ತುಂಬಾ ಜರ್ನಿ. ಓಕೆ. ಅಂಡ್ ಫೈನಲಿ ಇದೇ ಮೇ 23ಕ್ಕೆ ಕುಲದಲ್ಲಿ ಕೀಳೋದು ಸಿನಿಮಾ ರಿಲೀಸ್ ಆಗ್ತದೆ. ಕೊನೆಯದಾಗಿ ನಮ್ಮ ಆಡಿಯನ್ಸ್ಗೆ ಏನಾದ್ರು ಹೇಳೋದಾದ್ರೆ ಇಟ್ಸ್ ಯುವರ್ ಟೈಮ್. ಇದುವರೆಗೂ ನಮ್ಮನ್ನ ಟಿವಿಲಿ ನೋಡಿ ಪ್ರೋತ್ಸಾಹಿಸಿದ್ರ, ಹರಿಸಿದ್ರ, ಆಶೀರ್ವದಿಸಿದ್ರ. ಇದೇ ಕಲಾವಿದರು ಇವತ್ತು ಬೆಳ್ಳಿ ಪರದೆಗೆ ಬರ್ತಾ ಇದೀವಿ. ಕುಲದಲ್ಲಿ ಕೀಳಿ ಯಾವುದು ಸಿನಿಮಾ ಮೂಲಕ ಇದೇ ತಿಂಗಳು 23ನೇ ತಾರೀಕು ನಿಮ್ಮನ್ನೆಲ್ಲ ರಂಜಿಸೋದಕ್ಕೆ ಮತ್ತೆ ನಿಮಗೆ ಏನು ಸಿನಿಮಾ ಎಕ್ಸ್ಪೆಕ್ಟೇಷನ್ ಇಟ್ಕೆ ಬರ್ತೀರ ಅದೆಲ್ಲ ನಾವು ಪ್ಯಾಕೇಜ್ ಗಟ್ಟಲೆ ನಿಮಗೆ ಕೊಡೋಕೆ ರೆಡಿಯಾಗಿ ಬರ್ತಾ ಇದೀವಿ. ದಯಮಾಡಿ ಇನ್ನು ನಾವು ಬರ್ತಾ ಇರೋ ಬೆಳ್ಳಿ ಪರದೆಗೆ ಏನು ಬರ್ತಾ ಇದೀವಿ, ನಿಮ್ಮ ಆಶೀರ್ವಾದ ಇನ್ಮೇಲೆ ಯದ್ವತದ್ವಾ ಬಂಡಿ ಮಂಕರಿ ಗಟ್ಟಲೆ ನೀವು ಕೊಡಬೇಕಾಗಿ ಕನ್ನಡಿಗರಲ್ಲಿ ಒಂದು ಹೃದಯಪೂರ್ವಕವಾಗಿ ಕೇಳ್ಕೊತಿದ್ದೀವಿ. ಒಂದು ಸ್ಟಫ್ ಇರೋಂಥ ಸಿನಿಮಾ, ಏನೋ ಒಂದು ಥಾಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ. ವಿಭಿನ್ನವಾದ ಪಾತ್ರಗಳಿದೆ, ಎಲ್ಲನೂ ನೋಡಿ ಒಂಥರ ಕಣ್ಣಿಗೆ ಒಂದು ಎಂಟರ್ಟೈನ್ಮೆಂಟ್ ಅಂತಾನೆ ಹೇಳ್ಬೋದು. ಸೊ ನಾನು ಮನು ಅವರು ಒಂದು ಮುದ್ದಾದ ಒಂದು ಲವ್ ಸ್ಟೋರಿ ಕೂಡ ಇದೆ ನಮ್ಮಿಬ್ರದ್ದು. ಸೊ ಓವರ್ ಆಲ್ ಒಂದು ಪವರ್ ಪ್ಯಾಕ್ಡ್ ಎಂಟರ್ಟೈನ್ಮೆಂಟ್ ಸಿನಿಮಾ ನಮ್ದು. ಸೊ ಎಲ್ಲರೂ ನಿಮ್ಮ ಫ್ಯಾಮಿಲಿನ ಕರ್ಕೊಂಡು ಬಂದೇ ನೋಡ್ಬೇಕು. ನಿಮ್ಮ ತಂದೆ ತಾಯಿ ಅಥವಾ ವಯಸ್ಸಾದವ್ರು ಎಲ್ಲರನ್ನೂ ಕರ್ಕೊಂಡು ಬಂದು ನಮ್ಮ ಸಿನಿಮಾನ ಥಿಯೇಟರಲ್ಲೇ ಈ ತಿಂಗಳು 23ಕ್ಕೆ ನೋಡ್ಬೇಕು. ಓಕೆನಾ? ವೆರಿ ಆಲ್ ದಿ ಬೆಸ್ಟ್. ತುಂಬಾ ಒಳ್ಳೇದಾಗ್ಲಿ. ಅಂಡ್ ಇದೇ ತರ ಒಳ್ಳೊಳ್ಳೆ ಪಾತ್ರಗಳ ಮೂಲಕ ಕರ್ನಾಟಕದ ಸಿನಿ ಪ್ರಿಯರನ್ನ ರಂಜಿಸ್ತಾನೆ ಇರಿ. ವೆರಿ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.